ಇವತ್ತು ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆದದ್ದೇ ನಮ್ಮ ದೇಶ. ನಿಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗೂ ಭಾರತಕ್ಕೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ಅಂದ್ರೆ 21st ಸೆಂಚುರಿಯಲ್ಲಿ ಈ ತರದ ಅಮಾನವೀಯ ಪ್ರತಿಭಟನೆಯನ್ನ ಬಹುಶಃ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇರುವಂತದ್ದು ಮಾಡಿ. ಅಂದ್ರೆ ನಿಮ್ಮ ದೇಶದವರನ್ನು ನೀವು ಕೊಲ್ತಾ ಇದ್ರೆ ಬಾಂಗ್ಲಾದೇಶದ ನ್ಯಾಷನಾಲಿಟಿ ಬಗ್ಗೆ ಏನ್ ವ್ಯಾಲ್ಯೂ ಕೊಡ್ತೀರಾ? ಅಂದ್ರೆ ಇವತ್ತು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಅಲ್ಲಿರುವಂತಹ ಬಾಂಗ್ಲಾದೇಶಿಯರಿಂದ ತೊಂದರೆ ಆಗ್ತಿದೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅದೇ ಬಾಂಗ್ಲಾದೇಶವನ್ನ ಹುಟ್ಟು ಹಾಕಿದೆ ನಾವು ಅಂದ್ಮೇಲೆ ಬಾಂಗ್ಲಾದೇಶ ವಿರುದ್ಧ ನಾವ್ ಯಾಕೆ ಹೋಗ್ಬೇಕು? ನಮಸ್ತೆ ಕರ್ನಾಟಕ. ಮತ್ತೊಂದು ಭಾರಿ ದೊಡ್ಡ ಮಟ್ಟದ ಜೆನ್ಸಿ ಪ್ರತಿಭಟನೆ ಅಂತನೂ, ಹೋರಾಟ ಅಂತನೂ, ದೊಂಬಿ ಅಂತನೂ, ಕಲಹ ಅಂತನೂ ಏನ್ ಬೇಕಾದ್ರೂ ಹೆಸರು ಕೊಡಿ. ಈ ಸಲ ಇದು ನಡೀತಾ ಇರೋದು ನೇಪಾಳದಲ್ಲ, ಇದು ಕೂಡ ನಮ್ಮ ನೆರೆಯ ರಾಷ್ಟ್ರನೇ ಬಾಂಗ್ಲಾದೇಶದಲ್ಲಿ. ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಅಥವಾ ಈ ಒಂದು ಹೋರಾಟದ ವಿಚಾರವನ್ನ ಈಗ ನೀವು ವಿಡಿಯೋ ನೋಡ್ತಿರೋ ಸಂದರ್ಭದಲ್ಲೂ ನಿಮ್ಮ ಟಿವಿ ಚಾನಲ್ ಅಲ್ಲಿ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಹೆಡ್ಲೈನ್ಸ್ ಅಲ್ಲಿ ಬರ್ತಾ ಇರುತ್ತೆ, ಬಾಂಗ್ಲಾದೇಶದಲ್ಲಿ ಗಲಾಟೆ, ದೊಂಬಿ, ಬಾಂಗ್ಲಾದೇಶದಲ್ಲಿ ಬೆಂಕಿ, ಬಾಂಗ್ಲಾದೇಶದಲ್ಲಿ ಮಾರಣ ಹೋಮ, ಹಾಗೆ ಹೀಗೆ ಅಂತೇಳಿ. ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ವಿಚಾರ ಇದೆ. ಇವತ್ತು ಅಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಅಥವಾ ಹೋರಾಟ ಏನು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ, ಅದಕ್ಕೆ ಅಲ್ಲಿಯ ಜನರು ಏನು ಪ್ರತಿಭಟನಾಕಾರರು ಕೊಡುವಂತ ಕಾರಣ ಏನ್ ಗೊತ್ತಾ? ಭಾರತ ಅಂತ. ನಿಮ್ಗೆ ಇಮ್ಯಾಜಿನೇಷನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆದದ್ದೇ ನಮ್ಮ ದೇಶ. 1971 ಏನು ಯುದ್ಧ ಇದೆ, ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ವಿಮೋಚನೆಗೊಳಿಸಿದಂತ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿ ನಮ್ಮ ದೇಶದ ಸೈನಿಕರ ಪ್ರಾಣವನ್ನ ಒತ್ತೆ ಇಟ್ಟು ನಮ್ಮ ದೇಶದ ಸಂಪನ್ಮೂಲವನ್ನ ಆ ದೇಶಕ್ಕೋಸ್ಕರ ನಾವು ಮುಡಿಪಾಗಿಟ್ಟು ಬಾಂಗ್ಲಾ ವಿಮೋಚನೆ ಅಂತ ಮಾಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟು ಅದಕ್ಕೆ ಒಂದು ಸಪರೇಟ್ ದೇಶವನ್ನ ಮಾಡಿಕೊಟ್ಟದ್ರಲ್ಲಿ ನಮ್ಮ ದೇಶದ ರೋಲ್ ಫಸ್ಟ್ ಇರುತ್ತೆ. ಬೇರೆ ಯಾವ ದೇಶನೂ ಬಂದಿಲ್ಲ ಅವತ್ತು ಬಾಂಗ್ಲಾದೇಶ ಪಾಕಿಸ್ತಾನದ ಒಂದು ಕಾಟಕ್ಕೆ ನರಕಯಾತನೆ ಪಡಬೇಕಾದ್ರೆ ನಮ್ಮ ದೇಶ ನಿಂತಿದ್ದು, ನಮ್ಮ ದೇಶದ ಸೈನಿಕರು ಪ್ರಾಣ ಕೊಟ್ಟಿದ್ದಾರ್ರಿ. ಅಂತ ಒಂದು ಭಿಕ್ಷೆಯಿಂದ ಪಡೆದಂತ ಒಂದು ಏನು ದೇಶ ಇದೆ, ನಮ್ಮ ಒಂದು ಕೊಡುಗೆಯಿಂದ ಇವತ್ತು ನಮ್ಮ ದೇಶಕ್ಕೆ ಅವರು ಏನು ಟೀಕೆ ಮಾಡ್ತಾ ಇದ್ದಾರೆ. ಭಾರತ ಈ ಎಲ್ಲ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಎಲ್ಲಾ ಘಟನೆಗಳಿಗೆ ಭಾರತ ಕಾರಣ ಅಂತ. ಏನು ವಿಪರ್ಯಾಸ ಬಂತು ನೋಡಿ. ಹೇಗಿರ್ಬೇಕು ಅವ್ರು ಆಕ್ಚುಲಿ ನಮ್ಮ ದೇಶಕ್ಕೆ, ಹೇಗೆ ಒಂದು ಕೃತಜ್ಞರಾಗಿರ್ಬೇಕು. ಆ ಕೃತಜ್ಞತೆ ಇಲ್ಲ ಬಿಡಿ, ಕೃತಜ್ಞತೆ ಮಾಡೋದು ಬೇಡ. ಬಾಂಗ್ಲಾದೇಶದಲ್ಲಿ ಇವತ್ತು ಏನೆಲ್ಲ ಆಗ್ತಾ ಇದೆ ಅದಕ್ಕೆ ಕಾರಣ ಭಾರತ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಘಟನೆಗೂ ನಮ್ಮ ಭಾರತಕ್ಕೆ ಏನಾದ್ರೂ ಲಿಂಕ್ ಇದೆಯಾ? ನಿಜವಾಗ್ಲೂ ಭಾರತದ ಕೈವಾಡ ಇದೆಯಾ? ಸೊ ಇವತ್ತು ಮೀಡಿಯಾಗಳು ತೋರಿಸ್ತಿರುವಂತ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯಾ? ನಿಜವಾದಂತ ಕಥೆ ಏನು, ಇಲ್ಲಿ ಇರುವಂತ ಕಾಂಪ್ಲಿಕೇಟೆಡ್ ಏನು ಮ್ಯಾಟರ್ ನೀವು ಓದ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ, ಅದನ್ನೆಲ್ಲವನ್ನು ಕೂಡ ತುಂಬಾ ಸಿಂಪ್ಲಿಫೈ ಆಗಿ ನಿಮಗೆ ಕನ್ವೆ ಮಾಡುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ, ಒಂದಷ್ಟು ವಿಚಾರ ನಿಮಗೆ ಅರ್ಥ ಆಗ್ಬೋದು ಅಂತ ಹೇಳ್ತಾ, ಈ ತರದ ಕರೆಂಟ್ ಅಫೇರ್ಸ್ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಿಮ್ಮ ಬೆಂಬಲ ನನಗೆ ಬೇಕೇ ಬೇಕು. ಹಾಗಾಗಿ ನಿಮ್ಮ ಸಪೋರ್ಟ್ ಅನ್ನ ಮತ್ತೆ ಕೇಳ್ತಾ, ದಯವಿಟ್ಟು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ 4000 ಸಬ್ಸ್ಕ್ರೈಬರ್ಸ್. ಅಂಡ್ ನಿಮ್ಮ ಈ ತರದ ನಿರಂತರ ಸಪೋರ್ಟ್ ಇರುವ ಕಾರಣ ನಾನು ಕಳೆದ 2 ವರ್ಷದಿಂದ ಈ ಯೂಟ್ಯೂಬ್ ಮೀಡಿಯಾದಲ್ಲಿ ಇದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಾಂಗ್ಲಾದೇಶದಲ್ಲಿ ಈಗ ಏನಾಗ್ತಿದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮೊದಲು ಅದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಾದ್ರೆ ಒಂಚೂರು ಫ್ಲಾಶ್ ಬ್ಯಾಕ್ ಹೋಗೋಣ. 2024ರಲ್ಲಿ ಜುಲೈ ರೆವಲ್ಯೂಷನ್ ಅಂತೇಳಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಇದೇ ತರ ಆಗಿರುತ್ತೆ. ಅದಕ್ಕೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ 2010ರವರೆಗೆ ಒಂದು ರಿಸರ್ವೇಶನ್ ಇರುತ್ತೆ. ಆ ರಿಸರ್ವೇಶನ್ ಏನಂತ ಹೇಳಿದ್ರೆ, ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಅಂದ್ರೆ ಬಾಂಗ್ಲಾಕ್ಕೆ ಸ್ವಾತಂತ್ರ್ಯ ಕೊಡುವಂತ ಸಂದರ್ಭದಲ್ಲಿ ಯಾರೆಲ್ಲ ಹೋರಾಟ ಮಾಡಿದಾರೋ ಆ ಹೋರಾಟ ಮಾಡಿದಂತ ಫ್ಯಾಮಿಲಿಗೆ 30% ರಿಸರ್ವೇಶನ್ ಸರ್ಕಾರಿ ಉದ್ಯೋಗದಲ್ಲಿ ಕೊಡಬೇಕು, ಅವರಿಗೂ ಅವರ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ರಿಸರ್ವೇಶನ್ ಚಾಲ್ತಿಯಲ್ಲಿತ್ತು. 2010ರಲ್ಲಿ ಅವರ ಮೊಮ್ಮಕ್ಕಳಿಗೆ ಕೂಡ ಕೊಡಬೇಕು ಅನ್ನುವಂಥ ರೂಲ್ಸ್ ಬಂದಾಗ ಅದನ್ನ ವಿರೋಧಿಸಿ ಅದನ್ನ ಕೋರ್ಟ್ಗೆ ಹೋಗಿರ್ತಾರೆ. ಕೋರ್ಟ್ ಅಲ್ಲಿ ಸ್ಟೇ ಆಗಿರುತ್ತೆ. ಈ ಸ್ಟೇ ಆಗಿರೋದನ್ನ ಪ್ರಶ್ನಿಸಿ ವಿಮೋಚನಾ ಕುಟುಂಬಸ್ಥರು, ಬಾಂಗ್ಲಾ ವಿಮೋಚನಾ ಕುಟುಂಬಸ್ಥರು ಎಗೇನ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಇದು ಚರ್ಚೆಯಲ್ಲಿರುತ್ತೆ. ಸೊ ಆ ರಿಸರ್ವೇಶನ್ ನ ಏನು ಡಿಸ್ಕಷನ್ 2024ರಲ್ಲಿ ಡಿಸಿಷನ್ ಆಗಿ ಬರುತ್ತೆ. ಏನಂತ ಹೇಳಿದ್ರೆ, ಇಲ್ಲ ಕಂಟಿನ್ಯೂ ಮಾಡಬೇಕು, ವಿಮೋಚನಾ ಹೋರಾಟಗಾರರ ಕುಟುಂಬಕ್ಕೆ ಈ ಒಂದು 3rd ಜನರೇಷನ್ ಕೂಡ ನೀವು ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ. ಸೊ ಹಾಗಾಗಿ ಆಗ ಅಧಿಕಾರದಲ್ಲಿದ್ದಂಥ ಶೇಖ್ ಹಸೀನಾ ಯಾರಿದ್ದಾರೆ ಅವರ ಸರ್ಕಾರ ರಿಸರ್ವೇಶನ್ ಅನ್ನ ಕಂಟಿನ್ಯೂ ಮಾಡುತ್ತೆ. ಇದು ಒಂದು ದೊಡ್ಡ ಮಟ್ಟದ
ಪ್ರತಿಭಟನೆ ಕಾರಣ ಆಗುತ್ತೆ. ಅಲ್ಲಿಯ ಯುವಕರು ವಿದ್ಯಾರ್ಥಿಗಳು ಬೀದಿಗಿಳಿತಾರೆ. ಆಲ್ರೆಡಿ ಆಡಳಿತ ವಿರೋಧ ಅಲ್ಲಿತ್ತು. ಶೇಖ್ ಹಸೀನಾ ಸುಮಾರು 15 ವರ್ಷದಿಂದ ಆಡಳಿತ ಮಾಡ್ತಾ ಇದ್ದು ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ ಅನ್ನುವಂಥ ಒಂದು ಏನು ಅಲ್ಲಿ ಮೆಂಟಾಲಿಟಿ ಆಲ್ರೆಡಿ ಯುವಕರಿಗೆ ಬಂದಿತ್ತು. ಸೊ ಅವರಿಗೊಂದು ರೀಸನ್ ಬೇಕಿತ್ತು. ಹಾಗಾಗಿ ಇದನ್ನೇ ಇಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಾಂಗ್ಲಾದೇಶ ಅವತ್ತು ಸಂಚಲನವನ್ನು ಉಂಟು ಮಾಡುತ್ತೆ. ಎಲ್ಲಿವರೆಗೆ ಈ ಪ್ರತಿಭಟನೆ ಆಗುತ್ತೆ ಅಂತ ಹೇಳಿದ್ರೆ ಆ ಪ್ರಧಾನಮಂತ್ರಿ ದೇಶ ಬಿಟ್ಟು ಓಡಿ ಹೋಗುವಂತ, ಅಂದ್ರೆ ಭಾರತಕ್ಕೆ ಬರ್ತಾರೆ ಅವರು. ಶೇಖ್ ಹಸೀನಾ ಹೆಲಿಕಾಪ್ಟರ್ ಹತ್ಕೊಂಡು ಭಾರತಕ್ಕೆ ಬರುವಂತ ಸಿಚುವೇಶನ್, ಅಲ್ಲಿದ್ದಂತ ಆಡಳಿತ ಪಕ್ಷದಲ್ಲಿದ್ದಂತ ಜನರು ಎಲ್ಲ ದೇಶ ಬಿಟ್ಟು ಹೋಗುವಂತ ಸಿಚುವೇಶನ್ ಬರುತ್ತೆ. ಈ ಒಂದು ಘಟನೆಗೂ ಈಗಿನ ಘಟನೆಗೆ ಏನ್ ಲಿಂಕ್ ಅಂತ ನೋಡಿದ್ರೆ, ನೀವೇ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಸುಮಾರು 15 ವರ್ಷದಿಂದ ಸೈಲೆಂಟ್ ಆಗಿದ್ದಂತ ಒಂದು ಜನರು ಸಡನ್ ಆಗಿ ಅಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಬೇಕಿತ್ತಲ್ಲ. ಸೊ ಆ ರೀಸನ್ ಮಾಸ್ಟರ್ ಮೈಂಡ್ ಯಾರು ಅಂತ ಹುಡುಕಿದಾಗ ಸಿಕ್ಕಿದ್ದೆ ಒಬ್ಬ ಶರೀಫ್ ಒಸ್ಮಾನ್ ಹಾದಿ ಅನ್ನುವಂಥ ಒಬ್ಬ 30 ವರ್ಷದ ಯುವಕ. ಆಗಿನ ಸಮಯಕ್ಕೆ, ಈಗ 32 ವರ್ಷ ಅವನಿಗೆ. ಅಂದ್ರೆ ಯುವಕರನ್ನೆಲ್ಲ ಒಟ್ಟು ಸೇರಿಸಿ ಅವನು ವಿದ್ಯಾರ್ಥಿ ಸಂಘದ ಒಬ್ಬ ನಾಯಕ ಆಗಿದ್ದ. ಹಾಗಾಗಿ ಅವರೆಲ್ಲ ಅವನ ಮಾತಿಗೆ ಬೆಲೆ ಕೊಟ್ಟು ಅವನ ಒಂದು ಪ್ರಚೋದನೆಗೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಈ ಒಂದು ಪ್ರತಿಭಟನೆ ಸಕ್ಸಸ್ ಆದ ಕೂಡಲೇ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಸರ್ಕಾರ ಪತನ ಆಗುತ್ತೆ, ಹಂಗಾಮಿ ಸರ್ಕಾರ ಬರುತ್ತೆ. ಯುನೆಸ್ ಖಾನ್ ಅಂತೇಳಿ ಈಗ ಹಂಗಾಮಿ ಪ್ರಧಾನಮಂತ್ರಿ ಇದ್ದಾರೆ. ಸೊ ಹೀಗೆ ಆಗ್ತಾ ಇರುತ್ತೆ. ಈ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಂತ ಒಸ್ಮಾನ್ ಹಾದಿ ರಾಜಕೀಯದ ಹಾದಿಯನ್ನು ಹಿಡಿತಾನೆ. ರೀಸೆಂಟ್ ಆಗಿ ಅಂದ್ರೆ ಅವನು ರಾಜಕೀಯವಾಗಿ ತುಂಬಾ ಫೇಮಸ್ ಆಗಿರ್ತಾನೆ. ಸೊ ಆಗಸ್ಟ್ 13, 2024 ಒಂದು ಹೊಸ ಪಕ್ಷವನ್ನು ಕೂಡ ಕಟ್ಟಿರ್ತಾನೆ ಅವನು. ಇನ್ಕ್ವಿಲಾಬ್ ಮಂಚ್ ಅಂತೇಳಿ ಹೊಸ ಪಕ್ಷವನ್ನು ಕೂಡ ಕಟ್ಟಿ ಯುವಕರನ್ನ ಸೆಳೆದಿರ್ತಾನೆ. ಆ ಒಸ್ಮಾನ್ ಹಾದಿಯ ಥಿಂಕಿಂಗ್ ಏನಿರುತ್ತೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ನಾನು ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಎರಡೇ ಹಾದಿ. ಒಂದು ಆಡಳಿತ ವಿರೋಧ ಮಾತನಾಡಬೇಕು, ಅಲ್ಲಿರುವವರ ಆಡಳಿತ ಪಕ್ಷದ ವಿರುದ್ಧ ಮಾತನಾಡಬೇಕು, ಇನ್ನೊಂದು ಭಾರತದ ವಿರುದ್ಧ ಮಾತನಾಡಬೇಕು. ಈ ಎರಡು ಕಾನ್ಸೆಪ್ಟ್ ಅಲ್ಲಿ ಕೂಡ ಅವನು ಜನರನ್ನು ಅಟ್ರಾಕ್ಟ್ ಮಾಡ್ತಿದ್ದ. ಅದರ ಜೊತೆ ಅವನೊಂದು ಮೈಂಡ್ ಸೆಟ್ ಇತ್ತು, ಗ್ರೇಟರ್ ಬಾಂಗ್ಲಾ ಅಂತ. ಗ್ರೇಟರ್ ಬಾಂಗ್ಲಾ ಅಂದ್ರೇನು? ಈಶಾನ್ಯ ಭಾಗದಲ್ಲಿರುವಂತಹ ಅಷ್ಟು ರಾಜ್ಯಗಳು, ಅಂದ್ರೆ ಪಶ್ಚಿಮ ಬಂಗಾಳವನ್ನ ಕೂಡ ಇನ್ಕ್ಲೂಡ್ ಮಾಡಿ, ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ ಇರ್ಬೋದು, ಬಾಂಗ್ಲಾದೇಶ ಅಷ್ಟನ್ನೆಲ್ಲ ಸೇರಿಸಿ ದಕ್ಷಿಣ ಭಾಗದಲ್ಲಿರುವಂತ ಅಷ್ಟು ರಾಜ್ಯಗಳು, 7 ರಾಜ್ಯಗಳನ್ನು ಸೇರಿಸಿ ಒಂದು ಗ್ರೇಟರ್ ಬಾಂಗ್ಲಾವನ್ನ ನಿರ್ಮಾಣ ಮಾಡಬೇಕು. ಆ ಗ್ರೇಟರ್ ಬಾಂಗ್ಲಾದಲ್ಲಿ ಎಲ್ಲರೂ ಕೂಡ ಮುಸ್ಲಿಮರಾಗಿದ್ದು ಅವರನ್ನ ಮುಸ್ಲಿಂ ಆಳ್ವಿಕೆ ಅಂದ್ರೆ ಒಂದು ಸರ್ಕಾರ ಇರಬೇಕು ಅಂತ ಒಂದು ಥಿಂಕಿಂಗ್ ಅಲ್ಲಿ ಗ್ರೇಟರ್ ಬಾಂಗ್ಲಾದ ಕನಸಿಗೆ ನನಸಾಗುವುದಕ್ಕೆ ನೀವೆಲ್ಲ ನನ್ನ ಜೊತೆ ಬನ್ನಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಯುವಕರನ್ನು ಒಟ್ಟುಗೂಡಿಸ್ತಾ ಇದ್ದ. ನೋಡಿ ಎಂತ ಒಂದು ಕಾನ್ಸೆಪ್ಟ್. ಇವನ್ ಕರ್ನಾಟಕ ಕೂಡ ಸೇರಿಸಿ ಬಾಂಗ್ಲಾ ಆಗ್ಬೇಕಂತ. ಸೊ ಈ ತರದೊಂದು ಕಾನ್ಸೆಪ್ಟ್ ಅಲ್ಲಿ ಯುವಕರನ್ನ ಒಟ್ಟು ಸೇರಿಸ್ತಾ ಇದ್ದ. ಸೊ ತುಂಬಾ ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಫೇಮಸ್ ಆದಂತ ಒಬ್ಬ ನಾಯಕ ಒಸ್ಮಾನ್ ಹಾದಿ. ಸೊ ಹೀಗೆ ಇನ್ನೇನು ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಮತ್ತೆ ಎಲೆಕ್ಷನ್ ಆಗುವ ಕಾರಣದಿಂದ ದೊಡ್ಡ ಮಟ್ಟದ ಪ್ರಚಾರ ಆಗ್ತಾ ಇತ್ತು. ಇಮ್ಯಾಜಿನ್ ಮಾಡಿ, ನಮ್ದು ನೆಕ್ಸ್ಟ್ ಇಯರ್ ಇಲೆಕ್ಷನ್ ಇದ್ರೆ ಈಗಲೇ ನಾವು ನಮ್ಮ ದೇಶದಲ್ಲಿ ಪ್ರಚಾರ ಆಗುತ್ತೆ. ಅಂದ್ರೆ ಫೆಬ್ರವರಿಯಲ್ಲಿ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಅಲ್ಲಿ ಪ್ರಚಾರ ಆಗ್ತಾ ಇರಬಹುದು ಇಮ್ಯಾಜಿನ್ ಮಾಡಿ. ಸೊ ದೊಡ್ಡ ಮಟ್ಟದ ನಾಯಕ ಆಗಿದ್ರು ಒಸ್ಮಾನ್ ಹಾದಿ ಜನಸಾಮಾನ್ಯ ಜೊತೆನೇ ಇದ್ದ. ಸೊ ಈಗ ರೀಸೆಂಟ್ ಆಗಿ ಮೊನ್ನೆ ಡಿಸೆಂಬರ್ 12ಗೆ ಏನಾಗುತ್ತೆ, ಅವನ ಜೊತೆ ಇದ್ದವರು ಅಂತಲೇ ಸುದ್ದಿ ಇದೆ, ಅವನ ಸುತ್ತಮುತ್ತ ಇದ್ದವರೇ ರೀಸೆಂಟ್ ಆಗಿ ಅವನು ಆಟೋದಲ್ಲಿ ಹೋಗ್ಬೇಕಾದ್ರೆ ಫೈರ್ ಮಾಡಿ ಹೋಗ್ತಾರೆ. ಈ ಗುಂಡೇಟು ತಲೆಗೆ ಬಿದ್ದ ಕಾರಣ ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಢಾಕಾದ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಅವನನ್ನ ಏನು ಮಾಡೋದಕ್ಕಾಗೋದಿಲ್ಲ, ಗುಂಡು ಮೆದುಳಿಗೆ ಹೋಗಿದೆ ಅಂತೇಳಿ ಅಲ್ಲಿಂದ ಮತ್ತೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಕೂಡ ಆಗೋದಿಲ್ಲ ಅಂತೇಳಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ತುಂಬ ದೊಡ್ಡ ಮೆಡಿಕಲ್ ಸರ್ವಿಸ್ ಅನ್ನು ಕೊಡುವಂಥ ಸಿಂಗಾಪುರಕ್ಕೆ ಏರ್ಲಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಕೂಡ ಆಗೋದಿಲ್ಲ, ಅಲ್ಲಿ ಕೂಡ ಡಾಕ್ಟರ್ ಕೈ ಬಿಡ್ತಾರೆ. ಸೊ ಹಾಗಾಗಿ ಡಿಸೆಂಬರ್ 18ಗೆ ಒಸ್ಮಾನ್ ಹಾದಿಯನ್ನ ಡೆಡ್ ಅಂತೇಳಿ ಘೋಷಣೆ ಮಾಡ್ತಾರೆ. ಸೊ ಅದಾಗಲೇ ಯುವಕರ ದಂಡು ವೆಯ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಈ ಒಂದು ಘಟನೆ ಯಾಕಾಯ್ತು, ಯಾರು ಗುಂಡೇಟು, ಆಲ್ರೆಡಿ ಪ್ರತಿಭಟನೆ ಸ್ಟಾರ್ಟ್ ಆಗಿತ್ತು. ಡೆಡ್ ಅವನು ಸತ್ತಿದಾನಂತ ಘೋಷಣೆ ಮಾಡಿದ್ಮೇಲೆ ಇಮ್ಯಾಜಿನೇಷನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಆಗುತ್ತೆ. ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಲಾಗುತ್ತೆ, ಅಲ್ಲಿ ರಿಪೋರ್ಟರ್ಸ್ಗಳ ಮೇಲೆ ದಾಳಿ ಮಾಡಲಾಗುತ್ತೆ, ಆಫೀಸ್ ಅಂದ್ರೆ ಈ ನ್ಯೂಸ್ ಚಾನೆಲ್ಗಳ ಮೇಲೆ ದಾಳಿ ಮಾಡಲಾಗುತ್ತೆ. ಅವರ ಕೂಗೇನಪ್ಪಾ ಅಂತ ಹೇಳಿದ್ರೆ, ಇದು ಮಾಡಿದ್ದು ಭಾರತ, ಇದು ಮಾಡಿದ್ದು ಶೇಖ್ ಹಸೀನಾ ಬೆಂಬಲಿಗರು. ಅಂದ್ರೆ ಶೇಖ್ ಹಸೀನಾ ಇಷ್ಟೆಲ್ಲ ನಮ್ಮ ದೇಶದಲ್ಲಿ ಮಾಡೋದಕ್ಕೆ ಕಾರಣ ಯಾರಂತ ಹೇಳಿದ್ರೆ ಭಾರತದ ಸಪೋರ್ಟ್ ಇರೋದಕ್ಕೆ ಕಾರಣ ಅವರು ಈ ತರ ಮಾಡ್ತಾ ಇದ್ದಾರೆ. ಇಲ್ಲಿ ರಿಸರ್ವೇಶನ್ ಕೊಡೋದಿರ್ಬೋದು, ಇಲ್ಲಿ ಅವರ ಸಮುದಾಯನೇ ಅವರ ಕುಟುಂಬಸ್ಥರನ್ನ ಬೆಳೆಸೋದಿರ್ಬೋದು, ಅವರಿಗೆ ಭಾರತದ ಸಪೋರ್ಟ್ ಇದೆ. ಹಾಗಾಗಿ ಇದರ ಹಿಂದಿರುವಂತಹ ಕೈವಾಡ ಏನಂತ ಹೇಳಿದ್ರೆ ಭಾರತ. ಹಾಗಾಗಿ ಅಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿ ಕೂಡ ದಾಳಿ ಮಾಡ್ತಾರೆ ಪ್ರತಿಭಟನಾಕಾರರು. ಸೊ ಬೆಂಕಿ ಹಚ್ಚುವುದಕ್ಕೆ ಪ್ರಯತ್ನ ಪಡ್ತಾರೆ. ರೀಸೆಂಟ್ ಆಗಿ ದಾಳಿ ನಡೀತಾ ಇರುವ ಸಂದರ್ಭದಲ್ಲಿ ಭಾರತೀಯ ರಾಯಭಾರಿ ಕಚೇರಿಯನ್ನು ಅಲ್ಲಿರುವಂತಹ ಸೇನೆ ಪ್ರೊಟೆಕ್ಟ್ ಕೊಡ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ ಯಾವ ರೀತಿಯ ಪ್ರತಿಭಟನೆ ನಡೀತಾ ಇದೆ ಅಂತೇಳಿ. ಸೊ ಅವರ ಒಂದೇ ಕೂಗೇನಂತ ಹೇಳಿದ್ರೆ, ಈ ಎಲ್ಲ ನಮ್ಮ ದೇಶದ ಈ ಸ್ಥಿತಿಗೆ ಕಾರಣ ಭಾರತ ಭಾರತ ಭಾರತ. ಅಲ್ಲ ರೀ, ನಿಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗೂ ಭಾರತಕ್ಕೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ಅಲ್ಲಿ ನಡೆದಿರುವಂತ ಘಟನೆಗೂ ನಮ್ಮ ಭಾರತದೇ ಸಾವಿರದ ಅಂದ್ಮೇಲೆ ನಿಮ್ಮ ದೇಶದ ಬಗ್ಗೆ ನಾವ್ಯಾಕೆ ವರಿ ಮಾಡಿ? ಪ್ರತಿಭಟನಾಕಾರರು ಮಾಡುವಂತ ಇಷ್ಟೆಲ್ಲ ಆರೋಪಗಳಿಗೆ ಇಲ್ಲಿವರೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಭಾರತ ಕಡೆಯಿಂದ ಅಥವಾ ಬಾಂಗ್ಲಾದೇಶದ ಕಡೆಯಿಂದ ಯಾವುದೇ ಪ್ರೂಫ್ ಇಲ್ಲ, ನಾವು ಒಪ್ಕೊಂಡಿಲ್ಲ. ನಾವು ಮತ್ತೆ ಹೇಳ್ತಾ ಇದೀವಿ, ನೋಡಿ ಬಾಂಗ್ಲಾದಲ್ಲಿ ಆಗ್ತಾ ಇರುವಂತ ಘಟನೆಗೂ ಭಾರತಕ್ಕೂ ಸಂಬಂಧ ಇಲ್ಲ.
ಭಾರತ ಮತ್ತು ಬಾಂಗ್ಲಾ ಯಾವತ್ತಿದ್ರೂ ಫ್ರೆಂಡ್ ನೇಷನ್ ಆಗೇ ಇರೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರು ಬಾಂಗ್ಲಾದೇಶದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲದಕ್ಕೂ ಕೂಡ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಆಗ್ತಾ ಇರುವಂಥ ತಪ್ಪು. ಅದರ ಜೊತೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಬಾಂಗ್ಲಾದಲ್ಲಿ ಏನಾದರೂ ಆದರೆ ಅಲ್ಲಿರುವಂಥ ಮೈನಾರಿಟಿ ಅಂತ ಕನ್ಸಿಕೊಂಡಿರುವಂಥ ಹಿಂದೂಗಳಿಗೆ ತೊಂದರೆ. ಯಾಕಂತ ಹೇಳಿದ್ರೆ ಇವತ್ತು ಬಾಂಗ್ಲಾದಲ್ಲಿ ಆ ಥರ ತೊಂದರೆ ಆದರೆ ಅವರ ತಲೆಯಲ್ಲಿ ಬರೋದು ಹಿಂದೂಗಳು, ಅಂದರೆ ಭಾರತ. ಅಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತೊಂದರೆ ಕೊಟ್ಟ ರೀತಿಯಲ್ಲಿ ಅಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ಕಾರಣದಿಂದ ರೀಸೆಂಟ್ ಆಗಿ ಒಬ್ಬ ಹಿಂದೂ ಯುವಕನ ಹತ್ಯೆ ಕೂಡ ಆಗುತ್ತೆ. ಅಲ್ಲಿ ಏನಾಯ್ತು, ಯಾಕಾಯ್ತು ಅಂತ ಅನಲೈಸ್ ಮಾಡೋದು ತುಂಬ ಅದು ಅಮಾನವೀಯ ಕೃತ್ಯ. ಅಲ್ಲಿ ಏನು ಇಬ್ಬರ ನಡುವೆ ಪರ್ಸನಲ್ ವಾಗ್ವಾದ ಆಗಿರುತ್ತೆ. ಅದರಲ್ಲಿ ಒಬ್ಬ ಯುವಕ ಏನು ಮಾಡ್ತಾನೆ, ಅದನ್ನು ಧಾರ್ಮಿಕವಾಗಿ ಕನ್ವರ್ಟ್ ಮಾಡ್ತಾನೆ, ಧರ್ಮದ ವಿಚಾರದಲ್ಲಿ ಕನ್ವರ್ಟ್ ಮಾಡ್ತಾನೆ. ಅದಾಗಲೇ ಒಸ್ಮಾನ್ ಆದಿಯ ವಿಚಾರದಲ್ಲಿ ದಂಗೆ ಎದ್ದಿದ್ದಂಥ ಯುವಕರು ಇವನನ್ನು ಜೀವಂತವಾಗಿ ಮನೆಯವರ ಎದುರುಗಡೆನ ಎಳೆದು ಬಂದು ಜೀವಂತವಾಗಿ ಒಡೆದು ಬಡ್ದು ಅವನನ್ನು ಹ್ಯಾಂಗ್ ಮಾಡಿ ಸುಟ್ಟು ಹಾಕ್ತಾರೆ. ನೋಡಿ, ಒಂದು ದೇಶ, ಒಂದು ಧರ್ಮ, ಒಂದು ದೇಶದ ಗಡಿಯನ್ನು ಬಿಟ್ಟು ಅದಕ್ಕಿಂತ ಮೇಲೆ ಕೂಡ ಇರುವಂಥದ್ದು ಒಂದು ಮಾನವೀಯತೆ. ಇವತ್ತು ಮಾನವೀಯತೆ ರಕ್ಷಣೆ ಆಗಬೇಕು. ಇವತ್ತು ಒಂದು ದೇಶದಲ್ಲಿ ರಾಜಕೀಯ ನಾಯಕರು ಮಾಡುವಂಥ ತಪ್ಪುಗಳಿಗೆ ಅಥವಾ ರಾಜಕೀಯವಾಗಿ ಏನೇ ಅಲ್ಲಿ ತೊಂದರೆಗಳಾದರೂ ಇವತ್ತು ಸಾಯ್ತಿರುವಂಥದ್ದು ಅಮಾಯಕರು, ಬಡ ಜನರು. ಅಲ್ಲಿ ಧರ್ಮ ಅನ್ನೋದಕ್ಕಿಂತಲೂ ಮಾನವೀಯತೆಯನ್ನು ನಾವು ಕನ್ಸಿಡರ್ ಮಾಡಿದಾಗ ಈ ಥರದ ಘಟನೆ. ಅದಕ್ಕೆ ನಾನು ಹೇಳುವಂಥದ್ದು, ಇದು ಪ್ರತಿಭಟನೆಯೋ, ಹೋರಾಟವೋ, ಗಲಭೆಯೋ, ದೊಂಬಿಯೋ ಒಂದು ಗೊತ್ತಿಲ್ಲ. ಈ ಪ್ರಪಂಚ ಅನೇಕ ರೀತಿಯಿಂದ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ನೋಡಿದೆ. ಆದರೆ ಈ ರೀತಿಯ ಅಮಾನವೀಯ, ಅಂದರೆ 21st ಸೆಂಚುರಿಯಲ್ಲಿ ಈ ಥರದ ಅಮಾನವೀಯ ಪ್ರತಿಭಟನೆಯನ್ನು ಬಹುಶಃ ಬಾಂಗ್ಲಾದೇಶದಲ್ಲೇ ನೋಡ್ತಾ ಇರುವಂಥದ್ದು. ಒಬ್ಬ ಮನುಷ್ಯನನ್ನು ಈ ರೀತಿ, ಅಂದರೆ ಯಾವುದೇ ಆರೋಪಗಳು ಪ್ರೂವ್ ಆಗದೆ ಕೊಲ್ಲುವಂಥದ್ದು, ಅವನು ಹಿಂದೂ ಅನ್ನುವ ಕಾರಣಕ್ಕೆ ಕೊಲ್ಲುವಂಥದ್ದು, ಅಂದರೆ ಭಾರತದ ಮೇಲೆ ಟಾರ್ಗೆಟ್ ಮಾಡಿ. ಅಂದರೆ ನಿಮ್ಮ ದೇಶದವರನ್ನು ನೀವು ಕೊಲ್ತಾ ಇದ್ರೆ ಬಾಂಗ್ಲಾದೇಶದ ನ್ಯಾಷನಾಲಿಟಿ ಬಗ್ಗೆ ಏನು ವ್ಯಾಲ್ಯೂ ಕೊಡ್ತೀರಾ? ನಾವೇನಾದರೂ ಇವಾಗ ಒಂದು ನ್ಯಾಷನಾಲಿಟಿಯನ್ನು ಇಟ್ಕೊಂಡು ಹೊರಗಡೆ ಹೋದಾಗ, ಬೇರೆ ದೇಶಕ್ಕೆ ಹೋದಾಗ, ನೀನು ಹಿಂದೂ ಮುಸ್ಲಿಂ ಅಂತ ಕೇಳೋದಿಲ್ಲ, ನೀನೊಬ್ಬ ನ್ಯಾಷನಾಲಿಟಿ, ನೀನು ಇಂಡಿಯನ್ ಬಾಂಗ್ಲಾದೇಶ ಅಂತ ಮಾತ್ರ ಕೇಳೋದು. ಅಂದರೆ ಇವತ್ತು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಿಗೆ ಅಲ್ಲಿರುವಂಥ ಬಾಂಗ್ಲಾದೇಶಿಯರಿಂದ ತೊಂದರೆ ಆಗ್ತಿದೆ ಅಂದರೆ ಅವರೆಲ್ಲಿ ಹೋಗಬೇಕು? ದಿಸ್ ಈಸ್ ಮೈ ಕ್ವಶನ್. ಹಾಗಾಗಿ ಇವತ್ತು ಭಾರತ ಬಾಂಗ್ಲಾದೇಶದ ವಿಚಾರಕ್ಕೆ ಹೋಗಿ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಗಳಿಸುವಂಥದ್ದು ಏನಿಲ್ಲ. ಭಾರತ ಈಸ್ ಮೂವಿಂಗ್ ಫಾಸ್ಟರ್ ದೆನ್ ಎನಿವನ್. ಇವತ್ತು 4ನೇ ಅತಿ ದೊಡ್ಡ ಎಕಾನಮಿ ಆಗಿ ನಮ್ಮ ದೇಶ ಇರಬೇಕಾದ್ರೆ ಬಾಂಗ್ಲಾದೇಶದ ವಿರುದ್ಧ ನಾವೇನಕ್ಕೆ ಹೋಗಬೇಕು? ಅದೇ ಬಾಂಗ್ಲಾದೇಶವನ್ನು ಹುಟ್ಟು ಹಾಕಿದೆ ನಾವು ಅಂದಮೇಲೆ ಬಾಂಗ್ಲಾದೇಶ ವಿರುದ್ಧ ನಾವು ಯಾಕೆ ಹೋಗಬೇಕು ಅನ್ನೋ ಒಂದು ಸಿಂಪಲ್ ಥಿಂಕಿಂಗ್ ಬಾಂಗ್ಲಾದೇಶ ಜನರಿಗೆ ಬರಲಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಪ್ರೊಪಗಂಡ ಆಗುತ್ತೆ. ಹಾಗಾಗಿ ಇವತ್ತು ತಮ್ಮ ಸ್ವಾರ್ಥ ಪೊಲಿಟಿಕಲ್ ಎಜೆಂಡಕ್ಕೋಸ್ಕರ ಭಾರತವನ್ನು ಚೂ ಬಿಟ್ಟು ಅಲ್ಲೇ ಜನರನ್ನ ಹಿಂದೂ ಮುಸ್ಲಿಂ ಅನ್ನುವಂತ ಕನ್ವರ್ಟ್ ಮಾಡಿ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಅಮಾಯಕರನ್ನು ಕೊಲ್ಲುವುದಿದೆಯಲ್ಲ, ಇದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಅದರ ಜೊತೆ ನೀವು ಗಮನಿಸಿದ್ರಿ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ಇವತ್ತು ಬಾಂಗ್ಲಾದೇಶದ GDP 7% ಇದ್ದದ್ದು 3.8ಗೆ ಬಂದು ನಿಂತಿದೆ. 11% ಏನಾಗ್ತದೆ ಅಂದರೆ ಅಲ್ಲಿ ಇನ್ಫ್ಲೇಷನ್ ಇದೆ, ಹಣದುಬ್ಬರ ಇದೆ. ಇಷ್ಟೆಲ್ಲ ಸಿಚುವೇಶನ್ ಇದ್ರೂ ಅಲ್ಲಿ ಜನರಿಗೆ ಅದೆಲ್ಲ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದೇನು? ಧರ್ಮ, ಅದರ ಜೊತೆ ಪೊಲಿಟಿಕಲ್ ಎಜೆಂಡಾ, ಭಾರತವನ್ನು ದೂರುದು. ಸೊ ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ಈ ಥರದ ಅಂದರೆ ಪೊಲಿಟಿಕಲ್ ಎಜೆಂಡಾ ಏನೇ ಇರಲಿ, ನಮ್ಮ ದೇಶ ಅಂತ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಇಂಥ ಅಂದರೆ ಗ್ರೇಟರ್ ಬಾಂಗ್ಲಾ ಅಂತೆ, ಹಿಂದೂ ಮುಸ್ಲಿಂ ಅಂತ ಈ ಥರ ಕಾನ್ಸೆಪ್ಟ್ಗಳಿಗೆ ನಾವು ತಲೆ ಕೊಡದೆ ನಾವೇ ಯಾವತ್ತಿದ್ರೂ ಭಾರತೀಯತೆಯೊಂದಿಗೆ ನಮ್ಮ ದೇಶದಲ್ಲಿ ಸಾವಿರ ಇರ್ಬೋದು, ಜಾತಿ, ಧರ್ಮ, ಕೋಮು, ಗಲಭೆ ಏನೇ ಇರ್ಬೋದು, ಆದರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ. ಇವರ ಈ ಆರೋಪಗಳಿಗೆ ನಾವು ಕೂಡ ಬರ್ತೀವಿ, ಭಾರತೀಯರಾಗಿ ನಾವು ಕೂಡ ಬರ್ತೀವಿ. ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದೇಶ ಇದನ್ನು ಅರಿತುಕೊಂಡು ಸುಮ್ಮನಾದರೆ ಒಳಿತು. ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡುವಂಥ ಅವಶ್ಯಕತೆ ಇದೆ. ಇವತ್ತು ನಮ್ಮ ಸರ್ಕಾರ ಮಾತನಾಡುವಂಥ ಅವಶ್ಯಕತೆ ಇದೆ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ UNO ಮಾತನಾಡುವಂಥ ಅವಶ್ಯಕತೆ ಇದೆ. ಇದನ್ನೆಲ್ಲ ಸರಿ ಮಾಡಿ ಮಾನವೀಯತೆಗೆ ಬೆಲೆ ಕೊಟ್ಟು ಅಲ್ಲಿರುವಂಥ ಅಮಾಯಕರಿಗೆ ತೊಂದರೆ ಆಗದಾಗೆ ಪ್ರತಿಭಟನೆ ಮಾಡಿದರೆ ಓಕೆ. ಅದು ಬಿಟ್ಟು ಅಮಾಯಕರನ್ನು ಬಲಿ ತೆಗೆದುಕೊಂಡು ಮಾಡುವಂಥ ಪ್ರತಿಭಟನೆ ಅರ್ಥಹೀನ ಅಂತ ಹೇಳ್ತಾ ಬಹುಶಃ ಈ ಎಲ್ಲ ಮಾಹಿತಿಯನ್ನು ನಿಮಗೆ ಗೊತ್ತಾಗಿರ್ಬೋದು ಏನಾಗ್ತಿದೆ ಬಾಂಗ್ಲಾದೇಶದಲ್ಲಿ ಅಂತೇಳಿ. ಇದನ್ನು ನೀವು ತುಂಬ ಸೀರಿಯಸ್ ಆಗಿ ಪಾಯಿಂಟ್ ಆಗಿ ತಗೊಂಡ್ರೆ ನಮ್ಮ ದೇಶದಲ್ಲೂ ಇಂಥ ಘಟನೆ ಆಗೋದನ್ನು ನಾವು ತಪ್ಪಿಸ್ಬೋದು. ಮತ್ತು ಇದಕ್ಕೆ ತುಂಬ ತೀರ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಭಾರತೀಯರಾಗಿದ್ದರೆ ನಮ್ಮ ನಡುವೆ ಯಾರು ಚೂ ಬಿಡುವಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳ್ತಾ, ಸೊ ಈ ಬಾಂಗ್ಲಾದಲ್ಲಿ ನಡೆಯುತ್ತಿರುವಂಥ ಪ್ರತಿಭಟನೆ ದೊಂಬಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.